ಗೈಸ್, ಯಾರೆಲ್ಲ ಜಿ ಡಿ ಥರ್ಡ್ ಲಿಸ್ಟ್ಗೆ ವೇಟ್ ಮಾಡ್ತಿರ್ತೀರಿ ಅವರಿಗೆಲ್ಲ ಗುಡ್ ನ್ಯೂಸ್ ಇರ್ತದೆ ನೋಡಿ ಗೈಸ್. ಸೊ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂತ ಅನ್ಕೋತೀನಿ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ನಿಮಗೆ ಟೈಮ್ ಕೊಟ್ಟಿದ್ದರು, ಆ ಟೈಮ್ ಒಳಗಡೆ ನೀವು ಮಾಡ್ಕೋಬೇಕಾಗಿತ್ತು. ಬಟ್ ಮಾಡಿಲ್ಲ ಅಂತಂದರೆ ಅದು ನಿಮ್ಮ ತಪ್ಪಾಗ್ತದೆ. ಓಕೆ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಏನೇನಿಲ್ಲ ಅಂತೇಳಿ ಆಲ್ರೆಡಿ ನಾನು ಹಳೆ ವಿಡಿಯೋ ಎಲ್ಲ ಹೇಳಿದ್ದೀನಿ ನಿಮಗೆ. ಮತ್ತು ನಾನು ನಿಮಗೆ ಅದನ್ನೇ ಹೇಳೋಕೆ ಹೋಗಲ್ಲ. ಅದೇ ಸಿಂಪಲ್ಲಾಗಿರ್ತದೆ. ಆಧಾರ್ ಕಾರ್ಡು ನಿಮ್ಮದು ಮಾರ್ಕ್ಸ್ ಕಾರ್ಡ್ ಕರೆಕ್ಟ್ ಇಟ್ಕೋಬೇಕು. ಆಧಾರ್ ಕಾರ್ಡಲ್ಲಿ ನಿಮ್ಮದು ಏನಂತಂದರೆ ಫಿಂಗರ್ ಪ್ರಿಂಟು. ಓಕೆ, ಫಿಂಗರ್ ಪ್ರಿಂಟು ಕರೆಕ್ಟಾಗಿ ಮ್ಯಾಚ್ ಆಗ್ತಿರಬೇಕು. ಮತ್ತು ಪೇಸ್ ಐ ಡಿ ತೊಗೊತಾರೆ ಆಧಾರ್ ಕಾರ್ಡಲ್ಲಿ, ಪೇಸ್ ಐ ಡಿ ಅದನ್ನು ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡಿಸಿರಬೇಕು. ಹೊಸ ಪೇಸ್ ಐ ಡಿನ ಹಾಕಿರಬೇಕು. ಹೊಸ ಫೋಟೋನ ನೀವು ಅಪ್ಡೇಟ್ ಮಾಡಿಸಿರಬೇಕು. ಅಲ್ಲಿ ನಂಬರ್, ಆಧಾರ್ ಕಾರ್ಡ್ನಲ್ಲಿ ನಂಬರನ್ನು ಮೆನ್ಷನ್ ಮಾಡಬೇಕು. ಆಧಾರ್ ಕಾರ್ಡ್ನಲ್ಲಿ ನೀವು ನಂಬರ್ ಮೆನ್ಷನ್ ಮಾಡಲಿಲ್ಲ ಅಂತಂದರೆ ನಿಮ್ಮದು ಚಾನ್ಸಸ್ ಇರೋಲ್ಲ. ಓಕೆ, ಆಮೇಲೆ ಮತ್ತು ಐಸ್ ತೊಗೊತಾರೆ. ಐಸ್ದು ಇಂಪ್ರೆಷನ್ ತೊಗೋತಾರೆ. ಐಸ್ದು ನಿಮ್ಮದು ಇಂಪ್ರೆಷನ್ ಕೊಡಬೇಕು, ಇಂಪ್ರೆಷನ್ ಕೊಡಬೇಕು. ಓಕೆ, ಅವೆಲ್ಲ ಕೊಟ್ಟ ಮೇಲೆ ಒಂದು ಆಧಾರ್ ಐ ಡಿಗೆ ಒಂದು ವ್ಯಾಲ್ಯೂಬಲ್ ಏನಂತಾರೆ ಡಾಕ್ಯುಮೆಂಟ್ ಐಡೆಂಟಿ ಪ್ರೂಫ್ ಆಗ್ತದೆ. ಇಲ್ಲ ಅಂತಂದರೆ ಅದು ಆಧಾರ್ ಕಾರ್ಡ್ ಇದ್ದು ವೇಸ್ಟ್ ಆಗ್ತದೆ. ಓಕೆ, ಆಧಾರ್ ಕಾರ್ಡ್ ಬಗ್ಗೆ ಇಷ್ಟಾಯಿತು. ಮತ್ತು ನಿಮ್ಮದು 10th ಮಾರ್ಕ್ಸ್ ಕಾರ್ಡು. 10th ಮಾರ್ಕ್ಸ್ ಕಾರ್ಡ್ ಯಾರೂ ಪರ್ಸೆಂಟೇಜನ್ನು ಪೇಕ್ ಮಾಡೋಂಗಿಲ್ಲ. ಓಕೆ, 10th ಮಾರ್ಕ್ಸ್ ಕಾರ್ಡನ್ನ ಯಾರು ಪರ್ಸೆಂಟೇಜ್ ಪೇಕ್ ಮಾಡುವಂತಿಲ್ಲ. ಮಾಡಿದರೆ ಕಾನೂನು ಕ್ರಮ ಕೈಗೊಳ್ತಾರೆ. ಮತ್ತು ನಿಮ್ಮ ಅಭ್ಯರ್ಥಿತನವನ್ನೇ ರದ್ದು ಮಾಡಿಬಿಡ್ತಾರೆ. ಓಕೆ, ನಿಮ್ಮ ಅಭ್ಯರ್ಥಿತನವನ್ನು ರದ್ದು ಮಾಡೋದಂತಂದರೆ ಹೇಗೆ, ಇನ್ನೊಂದು ಸತಿ ನೀವು ಅದಕ್ಕೆ ಅಪ್ಲಿಕೇಶನ್ನೇ ಹಾಕಕ್ಕೆ ಬರೋಲ್ಲ, ಹಾಗೆ ಮಾಡಿಬಿಡ್ತಾರೆ. ಓಕೆ, ಹಾಗಾಗಿ ನೋಡಿಬಿಟ್ಟು ವಿಚಾರ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕಿರ್ತೀರ ಅಂತ ಅನ್ಕೊತೀನಿ. ಯಾರೂ ಕೂಡ ಫೇಕ್ ಮಾಡಿಸಿಲ್ಲ ಅಂತ ಅನ್ಕೊತೀನಿ. ಅಕಸ್ಮಾತ್ ಮಾಡಿಸಿದ್ರೆ ಈಗಲೇ ನೀವು ಹಿಂದೆ ಸರ್ಕೊಂಬಿಡಿ. ಅಕಸ್ಮಾತ್ ನಂದು 100 ಮಾರ್ಕ್ಸ್ ಇಲ್ಲ, ಸುಮ್ಮನೆ ನಾನು 100 ಅಂತ ಹಾಕಿದ್ದೀನಿ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಗೊತ್ತಾಗ್ತದೆ ನಿಮ್ಮ ಬಂಡವಾಳ. ಹಾಗಾಗಿ ಅಕಸ್ಮಾತ್ ನಿಮ್ಮದು 100 ಅಂತ ಇತ್ತಂದರೆ ಡಾಕ್ಯುಮೆಂಟ್ಸ್ ಕರೀತಾರೆ. ಆವಾಗ ನೀವೇ ಈಗಲೇ ಒಪ್ಕೊಂಬಿಡಿ, ಸರ್ ನನಗೆ ಇವಾಗ ಫೇಕ್ ಮಾಡಿಸಿದ್ದೆ ಅಂಥೇಳಿ ಒಪ್ಕೊಂಡು ಹಿಂದೆ ಸರಿದ್ರೆ ನಿಮಗೆ ಉತ್ತಮ. ಓಕೆ, ಯಾಕಂದರೆ ಇದರಿಂದ ಉಳಿದವರು ಕೂಡ ಲಿಸ್ಟಿಂದ ಹೊರಗಡೆ ಉಳಿತಾರೆ. ನಿಮ್ಮದು 100 ಅಂತ ಆಗಿರ್ತಾರೆ. ಅದರಿಂದ 99, 97 ಆದವನು ಕೂಡ ಅವ್ನು ಕರೆಕ್ಟಾಗಿರ್ತದೆ. ಅವನು ಕೂಡ ನಿಮ್ಮ ಸಲುವಾಗಿ ವೇಟ್ ಮಾಡಬೇಕಾಗ್ತದೆ, ಡಿಲೇ ಆಗ್ತದೆ. ಓಕೆ, ಮತ್ತು ನಿಮ್ಮದು 3rd ಮೆರಿಟ್ ಲಿಸ್ಟ್ ಯಾವಾಗ ಬರ್ತದೆ, 4th ಮೆರಿಟ್ ಲಿಸ್ಟ್ ಯಾವಾಗ ಬರ್ತದೆ ಅಂತಂದರೆ ಗೈಸ್ ನೋಡ್ಬೋದು. ಇದು ನಿಮಗೆ ತೋರಿಸ್ತಾ ಇರೋದು ನಾನು 2nd ಮೆರಿಟ್ ಲಿಸ್ಟು. ಆಲ್ರೆಡಿ ನೋಡ್ಬೋದು ನೀವು 2nd ಮೆರಿಟ್ ಲಿಸ್ಟ್ ಇದು. 1st ಮೆರಿಟ್ ಲಿಸ್ಟು ಆಲ್ರೆಡಿ ಬಿಟ್ಟರು. ಆ 1st ಮೆರಿಟ್ ಲಿಸ್ಟಿಂದ ನಿಮಗೇನು ಗೊತ್ತಾಯಿತು, ಒಂದು 28 ದಿನಗಳ ನಂತರ ಬಿಡ್ತಾರೆ ಅಂತ ಗೊತ್ತಾಯಿತು. ಹಾಗಾಗಿ 2nd ಮೆರಿಟ್ ಲಿಸ್ಟ್ನ ಯಾವಾಗ ಬಿಡ್ತಾರೆ ಅದು ಗೊತ್ತಾಯಿತು, 28-30 ದಿನಗಳ ಅಂತರ. ಹಾಗಾಗಿ ನೀವೊಂದು ತಿಳ್ಕೊಳ್ಳಿ, 3rd ಮೆರಿಟ್ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅಂತಂದರೆ ಮಿನಿಮಮ್ 1 ತಿಂಗಳಲ್ಲಿ ನಿಮ್ಮದು 3rd ಬಿಡ್ತಾರೆ. ಆಮೇಲೆ 4th ಯಾವಾಗ ಬಿಡ್ತಾರೆ ಅಂತಂದರೆ ಅದು ಕೂಡ ಮಿನಿಮಮ್ 1 ತಿಂಗಳ ಬಿಡ್ತಾರೆ. ಓಕೆ, ಯಾವ ಡೇಟಿಗೆ ಅಂತೇಳಿ ಎಕ್ಸ್ಪೆಕ್ಟೆಡಾಗಿ ನಿಮಗೆ ಹೇಳೋಕ್ಕಾಗಲ್ಲ. ಬಟ್ 1 ತಿಂಗಳು ಅಂತಂದು ಅಂದಾಜು ಮಾಡ್ಕೊಳ್ಳಿ. ನಿಮಗೆ ಬಿಡ್ಬೋದು ಮೇ ತಿಂಗಳಲ್ಲಿ 1st ವೀಕ್ ಅಥವಾ 2nd ತಿಂಗಳಲ್ಲಿ ನಿಮ್ಮದು ಇದು 1st ವೀಕ್ ಅಥವಾ 2nd ವೀಕಲ್ಲಿ ಬಿಡುವಂಥ ಎಲ್ಲ ಪಾಸಿಬಿಲಿಟೀಸ್ ಇದ್ದಾವೆ. ಬಿಟ್ಟರೆ ಪಟ್ ಅಂತೇಳಿ ನಾನು ಅಪ್ಡೇಟ್ ಕೊಡ್ತೀನಿ. ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ. ಇದಿಷ್ಟು ನಿಮ್ಗೆ ಹೇಳಬೇಕಾಗಿತ್ತು ಇನ್ಫಾರ್ಮೇಷನ್ ಆಧಾರ್ ಕಾರ್ಡ್ ಆ್ಯಂಡ್ ಮಾರ್ಕ್ಸ್ ಕಾರ್ಡ್ ಬಗ್ಗೆ. ಓಕೆ, 3rd ಮೆರಿಟ್ ಲಿಸ್ಟು ಕೂಡ ಕೇಳ್ತಿದ್ರಿ, ಅದನ್ನು ಕೂಡ ಹೇಳಿದ್ದೀನಿ ನಿಮಗೆ. ಥ್ಯಾಂಕ್ ಯು.